ಬಿಜೆಪಿ ಮುಖಂಡ ಸಿಟಿ ರವಿ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮತೀಯ ಚಿಹ್ನೆಯೇ ಬೇರೆ, ಸಂಸ್ಕೃತಿಯ ಚಿಹ್ನೆಯೇ ಬೇರೆ. ಹಿಜಾಬ್ ಮತೀಯ ಚಿಹ್ನೆನಾ ಅಥವಾ ಸಂಸ್ಕೃತಿನ ಚಿಹ್ನೆನಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೊದಲು ಅದನ್ನ ಸ್ಪಷ್ಟಪಡಿಸಲಿ. ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ನಾಯಕ ಸಿಟಿ ರವಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಲ್ಲಿ ಬಹುಮುಖ್ಯವಾಗಿ ಸಿಟಿ ರವಿ ಮಾತಾಡುವಂತ ಸಂದರ್ಭದಲ್ಲಿ ಹೇಳ್ತಾರೆ, ನಾವು ಹಿಜಾಬ್ ವಿರುದ್ಧ ಅಲ್ಲ, ಹಿಜಾಬ್ ಇಲ್ಲ, ಹಿಜಾಬ್ ಬೇಡ ಅಂತ ನಾವು ಹೇಳ್ತಾ ಇಲ್ಲ. ಬಟ್ ಇಲ್ಲಿ ಹಿಜಾಬ್ ಅನ್ನುವಂಥದ್ದು ಮತೀಯ ಚಿಹ್ನೆನಾ ಅಥವಾ ಒಂದು ಸಂಸ್ಕೃತಿಯ ಚಿಹ್ನೆನಾ? ಇದು ನನ್ನ ತಿಳುವಳಿಕೆ ಪ್ರಕಾರ 65ರಿಂದ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಇದೆ. ಆಯಾ ಶಾಲಾ ಕಾಲೇಜುಗಳಲ್ಲಿ ವಸ್ತ್ರ ಸಂಹಿತೆಯನ್ನು 69ರಿಂದ ಕಡ್ಡಾಯಗೊಳಿಸಲಾಗಿದೆ. ಯಾಕೆ ಇದನ್ನು ತಂದ್ವಿ ಅನ್ನೋದನ್ನು ಅವತ್ತು ಭಾಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಮಕ್ಕಳಲ್ಲಿ ಯಾವುದೇ ರೀತಿಯ ಭೇದ ಭಾವವನ್ನು ತರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಯೂನಿಫಾರ್ಮನ್ನು ಅಳವಡಿಸುವಂಥ ಕೆಲಸವನ್ನು ಮಾಡಿದರು. ಈಗ ಸರ್ಕಾರ ಮತೀಯ ಚಿಹ್ನೆಗಳನ್ನು ಬಳಸೋದಕ್ಕೆ ಅವಕಾಶ ಕೊಟ್ಟಿದೆ. ಹಾಗಾದರೆ ಯೂನಿಫಾರ್ಮಿನ ಭಾಗನ ಮತೀಯ ಚಿಹ್ನೆ ಸ್ಪಷ್ಟಪಡಿಸಬೇಕು. ಮತೀಯ ಚಿಹ್ನೆ ಬೇರೆ, ಸಂಸ್ಕೃತಿಯ ಚಿಹ್ನೆ ಬೇರೆ. ಹಿಜಾಬು ಮತೀಯ ಚಿಹ್ನೆನೋ ಸಂಸ್ಕೃತಿಯ ಚಿಹ್ನೆನೋ ಸ್ಪಷ್ಟಪಡಿಸಲಿ. ಹಿಜಾಬ್ ಇರಬಾರ್ದು ಅಂತ ನಾವು ಹೇಳಲ್ಲ. ಶಾಲೆಗಳಲ್ಲಿ ಇರಬೇಕಾ? ಶಾಲೆಗಳಲ್ಲಿ ಯೂನಿಫಾರ್ಮ್ ಮಾತ್ರ ಇರಬೇಕೋ ಹಿಜಾಬು ಇರಬೇಕಾ? ಹಿಜಾಬ್ ಪಾರ್ಟ್ ಆಫ್ ಯೂನಿಫಾರ್ಮ್ ಆದರೆ ಯಾರೂ ಪ್ರಶ್ನಿಸೋಕೆ ಅವಕಾಶ ಇಲ್ಲ. ಹಿಜಾಬ್ ಪಾರ್ಟ್ ಆಫ್ ಯೂನಿಫಾರ್ಮ್ ಅಲ್ಲದೆ ಇದ್ದರೆ ಅದನ್ನು ಬಳಸೋದು, ಅದನ್ನು ಹೇಗೆ ಸರ್ಕಾರ ಸಮರ್ಥನೆ ಮಾಡುತ್ತೆ? ಶಾಲಾ ಕಾಲೇಜುಗಳಲ್ಲಿ ಟೈ ಪಾರ್ಟ್ ಆಫ್ ಯೂನಿಫಾರ್ಮ್ ಇದೆ. ಇಂಥದೇ ಕಲರ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್. ಬಸವರಾಜ್, ಈಗ 2022ರಲ್ಲಿ ಆಗಿದ್ದಂತ ಗಲಾಟೆ ಯಾವ ಮಟ್ಟಕ್ಕೆ ರಾಜ್ಯದಲ್ಲಿ ಸದ್ದು ಮಾಡಿತ್ತು ಅಂತ ಹೇಳಿ ನೋಡ್ತಾ ಇದೀವಿ. ಎಲ್ಲೋ ಒಂದು ರೀತಿಯಾಗಿ ರಾಜ್ಯ ಸರ್ಕಾರ ತಗೊಂಡಿರುವಂತಹ ನಿರ್ಧಾರ ಸರಿನಾ ತಪ್ಪಾ ಅನ್ನುವಂತ ಚರ್ಚೆ ಈಗ ಆಗ್ತಾ ಇದೆ. ಏನಿದೆ ಹೆಚ್ಚಿನ ಮಾಹಿತಿ? ಏನಾಗ್ಬೋದು ಈಗ ಬಿಜೆಪಿ ಪಡೆ ಇದ್ರಲ್ಲಿ ಏನ್ ಮಾಡ್ಬೋದು ಅಂತ? ರೋಶಿನಿ, ರಾಜ್ಯದಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಶಾಲುಗಳ ಒಂದು ನಡುವೆ ಕೂಡ ಭಾರಿ ಒಂದು ಪೈಪೋಟಿ ಕೂಡ ನಡೆದಿತ್ತು. ಆಗಿನ ಬಿಜೆಪಿ ಸರ್ಕಾರ ಈ ಗೊಂದಲ ಹಿನ್ನೆಲೆಯಲ್ಲಿ ಹಿಜಾಬ್ ಅನ್ನು ಕೂಡ ಒಂದ್ ಕಡೆ ಬ್ಯಾನ್ ಕೂಡ ಮಾಡಿತ್ತು. ಆ ಒಂದು ಆದೇಶ ಏನು ಹೊರಡಿಸಿತ್ತು, ಆ ಆದೇಶವನ್ನ ನಾವು ವಾಪಸ್ ತೆಗೆದುಕೊಳ್ಳುತ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವಾಗ ವಿರೋಧ ಪಕ್ಷ ಸ್ಥಾನದಲ್ಲಿ ಇದ್ದಂತಹ ಕಾಂಗ್ರೆಸ್ ಪಕ್ಷ ಒಂದು ಭರವಸೆಯನ್ನು ಕೂಡ ಕೊಟ್ಟಿತ್ತು. ಅದರಂತೆ ಇದೀಗ ನಿನ್ನೆ ಆ ಒಂದು ಏನು ಬಿಜೆಪಿಯ ಸರ್ಕಾರದಲ್ಲಿ ಆದೇಶವನ್ನ ಏನ್ ಮಾಡಿದ್ರು, ಹಿಜಾಬ್ ಅನ್ನ ಬ್ಯಾನ್ ಮಾಡಿದ್ರು, ಅದನ್ನ ಆ ಆದೇಶವನ್ನ ಹಿಂಪಡೆದಿರ್ತಕ್ಕಂಥದ್ದು ಸಿಎಂ ಸಿದ್ದರಾಮಯ್ಯ ಸರ್ಕಾರ. ನಿನ್ನೆ ಸುದ್ದಿಗೋಷ್ಠಿ ನಡೆಸಿ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪ ಅವರು ಕೂಡ ಒಂದು ಸುದ್ದಿಗೋಷ್ಠಿ ನಡೆಸಿ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಂಡ್ರು. ಪ್ರಮುಖವಾಗಿ ರೋಶಿನಿ, ಹಿಂದೆ ಹಿಜಾಬ್ನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದ ಮೊರೆ ಕೂಡ ಹೋದ್ರು. ಒಂದ್ ಕಡೆ ಹಿಜಾಬ್ನ ಈ ಒಂದು ಮುಸ್ಲಿಂ ಸಮುದಾಯದವರು ವಿದ್ಯಾರ್ಥಿಗಳು ಹಾಕೊಂಡ್ ಬಂದ್ರೆ, ಇತ್ತ ಹಿಂದೂ ಸಮುದಾಯದವರು ಒಂದ್ ಕಡೆ ಕೇಸರಿ ಶಾಲೆಗಳನ್ನ ಹಾಕೊಂಡ್ ಬರುವಂತಹ ರೀತಿಯಲ್ಲಿ ದೊಡ್ಡ ಮಟ್ಟಿಗೆ ವಾರ ಕೂಡ ಶುರುವಾಯಿತು. ಈ ಒಂದು ನಿಟ್ಟಿನಲ್ಲಿ ಹಿಜಾಬ್ ಅನ್ನು ಕೂಡ ಸರ್ಕಾರ ಬ್ಯಾನ್ ಮಾಡ್ತು. ಆದ್ರೆ ನ್ಯಾಯಾಲಯದ ಮೊರೆ ಕೂಡ ಹೋದ್ರು. ಇದು ದೊಡ್ಡ ಮಟ್ಟಿಗೆ ಕೂಡ ಸಂಚಲನ ಮೂಡಿಸ್ತು. ಆದ್ರೆ ಇದೀಗ ಇದ್ದಕ್ಕಿದ್ದಂತೆ ಕಾಂಗ್ರೆಸ್ ಸರ್ಕಾರ ಒಂದು ಹಿಜಾಬ್ನ ಏನು ಬ್ಯಾನ್ ಮಾಡಿ ಹಿಂದಿನ ಸರ್ಕಾರ ಏನು ಆದೇಶನ ಹೊರಡಿಸಿತ್ತು, ಆ ಆದೇಶವನ್ನ ಹಿಂಪಡೆದಿರ್ತಕ್ಕಂಥದ್ದು. ಇದಕ್ಕೆ ಬಿಜೆಪಿ ನಾಯಕರು ಸಾಕಷ್ಟು ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಓಲೈಕೆ ರಾಜಕಾರಣವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥದ್ದು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಕೂಡ ಸಾಕಷ್ಟು ಒಂದ್ ಕಡೆ ತೀವ್ರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಸರ್ಕಾರ ಹೇಳುವಂತದ್ದು ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂತೆ, ಮತ್ತೆ ಸಮವಸ್ತ್ರಕ್ಕೂ ಅಂದ್ರೆ ಶಾಲಾ ಕಾಲೇಜುಗಳ ಸಮವಸ್ತ್ರಕ್ಕೂ ಕೂಡ ಯಾವುದೇ ರೀತಿ ತೊಂದರೆ ಆಗ್ಲಾರ್ದಂತೆ ಅವರವರ ಅವರವರ ಒಂದು ಸಂಪ್ರದಾಯದ ಉಡುಪುಗಳು ಧರಿಸ್ಕೊಂಡು ಬರಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಒಂದು ಸರ್ಕಾರದ ಆದೇಶದಲ್ಲಿ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಅಂದ್ರೆ ಈ ಹಿಂದೆ ಕೂಡ ಏನು ಬಿಜೆಪಿ ಸರ್ಕಾರ ಒಂದು ಆದೇಶವನ್ನ ಮಾಡಿದಂತ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಸಾಕಷ್ಟು ವಿರೋಧ ವ್ಯಕ್ತವಾಗಿತ್ತು. ಕಾಂಗ್ರೆಸ್ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಮುಸ್ಲಿಂ ಸಂಘಟನೆಗಳು
ಮತ್ತೆ ಹಲವು ಮುಸ್ಲಿಂ ನಾಯಕರು ಸಹಿತ ಸಿಎಂ ಸಿದ್ದರಾಮಯ್ಯವ್ರನ್ನ ಭೇಟಿ ಮಾಡಿ ಒತ್ತಡವನ್ನು ಕೂಡ ಹೇರಿದ್ರು. ಇದರಿಂದ ನಮ್ಮ ಸಮುದಾಯದಲ್ಲಿ ವಿದ್ಯಾರ್ಥಿಗಳು ಶಾಲೆ ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ಇದನ್ನ ಹಿಂದೆ ಸರ್ಕಾರ ತೆಗೆದುಕೊಂಡಿರ್ತಕ್ಕಂಥ ಆದೇಶವನ್ನ ಹಿಂಪಡೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ತೀವ್ರವಾಗಿ ಒತ್ತಡವನ್ನು ಕೂಡ ಹೇರಿದ್ರು. ಈ ಒಂದು ಇದರ ಭಾಗವಾಗಿ ಇವತ್ತು ನಿನ್ನೆ ಸರ್ಕಾರ ಈ ಒಂದು ಆದೇಶವನ್ನ ಮಾಡಿರ್ತಕ್ಕಂಥದ್ದು. ರೋಶಿನಿ. ಎಸ್, ಥ್ಯಾಂಕ್ ಯು ಹುಗಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೇಗೆ ಇದು ರಾಜ್ಯ ಸರ್ಕಾರದ ಒಂದು ನಿರ್ಧಾರ ಏನಿದೆ, ಈ ಒಂದು ನಿರ್ಧಾರಕ್ಕೋಸ್ಕರ ಈಗಾಗಲೇ ರಾಜ್ಯಾದ್ಯಂತ ಬಿಜೆಪಿ ಸರ್ಕಾರದಿಂದ ಬಹಳಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇರುವಂಥದ್ದು. ಅಂತಂದ್ರೆ ಒಂದು ಶಾಲೆ ಅಥವಾ ಒಂದು ಶಾಲಾ ಕಾಲೇಜು ಅಂತಂದ್ರೆ ಅಲ್ಲಿ ಯಾವುದೇ ಹಿಜಾಬ್ ಇರಲಿ, ಯಾವುದೇ ಕೇಸರಿ ಶಾಲ್ ಇರಲಿ, ಅಥವಾ ಯಾವುದೇ ಪೇಟೆ ಇರಲಿ, ಯಾವುದೇ ಜನಿವಾರ ಇರಲಿ, ಯಾವುದಕ್ಕೂ ಕೂಡ ಅನುಮತಿ ಇರಬಾರ್ದು. ಅದು ಒಂದು ಶಾಲೆ ಅಥವಾ ಒಂದು ಕಾಲೇಜು ಅಂತಂದ್ರೆ ಅಲ್ಲಿ ಹೋಗಿ ಕೇವಲ ಓದುವಂಥದ್ದು ಅಥವಾ ಒಂದು ಒಳ್ಳೆಯ ಭವಿಷ್ಯಕ್ಕೋಸ್ಕರ ಮಕ್ಕಳು ಹೋಗುವಂಥದ್ದು, ತಮ್ಮ ಭವಿಷ್ಯಕ್ಕೋಸ್ಕರ ಈ ರೀತಿಯಾಗಿ ಇರುವಂತ ಒಂದು ಪಾಠ ಕಲೀಲಿಕ್ಕೆ ಹೋಗ್ತಾರೆ. ಬಟ್ ಅಲ್ಲಿ ಯಾವಾಗ ಇದಕ್ಕೆಲ್ಲ ಅನುಮತಿ ಕೊಟ್ಟುಬಿಡ್ತಾರಲ್ಲ, ಅವಾಗ ಬೇರೆ ಬೇರೆ ರೀತಿಯಾದಂಥ ಮನಸ್ಸಲ್ಲಿ ಅವ್ರಿಗೂ ಕೂಡ ಒಂದು ರೀತಿಯಾಗಿ ಆಕ್ರೋಶ ವ್ಯಕ್ತ ಆಗೋದು, ಅಥವಾ ಅವ್ರು ಮಾಡಿದ್ರು ಅಂತ ಹೇಳಿ ಇವ್ರು ಮಾಡಿದ್ರು, ಇದೆಲ್ಲವೂ ಕೂಡ ಅತಿ ಹೆಚ್ಚಾಗಿ ನಡೆಯುತ್ತೆ.